Hi, hello, good morning students. How are you all? Hope all are fine. Stay home and stay safe. Okay. In our last class, ಈಗ ನಾವು ಲಾಸ್ಟ್ ಕ್ಲಾಸ್ ತನಕ ಅಬ್ಸರ್ವ್ ಮಾಡ್ತಾ ಹೋದರೆ ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಏನು ಮಾಡಿದ್ದೀವಿ, ಕವರ್ ಮಾಡಿದ್ದೀವಿ. ಯಾವ್ಯಾವ ಕಾನ್ಸೆಪ್ಟ್ ಕವರ್ ಮಾಡಿದ್ದೀವಿ ಅಂದರೆ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಯಾವ್ಯಾವ ಥರದ ಪಿಗ್ಮೆಂಟ್ಸ್ಗಳು ಬರುತ್ತೆ. ಪಿಗ್ಮೆಂಟ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಬಂದಿದೆ. ನೆಕ್ಸ್ಟು ಲೈಟ್ ರಿಯಾಕ್ಷನ್ ಅಂದರೆ ಏನು, ಯಾವ್ಯಾವ ಥರದ ಪ್ರೋಸೆಸ್ ಆಗುತ್ತೆ ಒಂದು ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ಹೋದರೆ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್, ಎಲೆಕ್ಟ್ರಾನ್ ಯಾವ ಥರ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಎಲೆಕ್ಟ್ರಾನು ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ, ಟ್ರಾನ್ಸ್ಪೋರ್ಟೇಷನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಕರೆಕ್ಟಾಗಿ ಸ್ಟಡಿ ಮಾಡಿದ್ರಿ, ಒಂದು ಪಾಯಿಂಟ್ ಆಯಿತು. ಅದೇ ಥರ ಸೈಕ್ಲಿಕ್ ಆ್ಯಂಡ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಂತೇಳಿ, ಅಂದರೆ ಸೈಕ್ಲಿಕಲಿ ಯಾವ ಥರ ಎಲೆಕ್ಟ್ರಾನು ಟ್ರಾನ್ಸ್ಪೋರ್ಟ್ ಆಗುತ್ತೆ, ನಾನ್ ಸೈಕ್ಲಿಕಲಿ ಎಲೆಕ್ಟ್ರಾನು ಯಾವ ಥರ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅದ್ರ ಬಗ್ಗೆನೂ ಸ್ವಲ್ಪ ಐಡಿಯಾ ಬಂದಿದೆ. ಅದೇ ಥರ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ ಕಾನ್ಸೆಪ್ಟ್ ಯಾವುದು ಅಂದರೆ ಕೆಮಿ ಆಸ್ಮೋಟಿಕ್ ಹೈಪೋಥಸಿಸ್. ಕೆಮಿ ಆಸ್ಮೋಟಿಕ್ ಹೈಪೋಥಸಿಸಲ್ಲಿ ಯಾವ ಥರ ಅಂದರೆ ಎಗೇನ್ ಯಾವ ಥರ ಪ್ರೋಟಾನ್ ಗ್ರೇಡಿಯಂಟು ಬ್ಯಾಲೆನ್ಸ್ ಆಯಿತು, ಒಂದು ಪಾಯಿಂಟ್ ಇದೆ. ಅದೇ ಥರ ಸೆಕೆಂಡ್ ಪಾಯಿಂಟ್ ನಾವು ಒಬ್ಸರ್ವ್ ಮಾಡ್ತಾ ಹೋದರೆ ಎಗೇನ್ ಯಾವ ಥರ ATP ಪ್ರೊಡ್ಯೂಸ್ ಆಯಿತು. ಅಂದರೆ ಓವರಾಲ್ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ನಾವೀಗ ಸೈಕ್ಲಿಕ್ ಆಗಿರ್ಬೋದು, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಆಗಿರ್ಬೋದು, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಅದೇ ಥರ ಥರ್ಡ್ ಕಾನ್ಸೆಪ್ಟ್ ನೋಡ್ತಾ ಹೋದರೆ ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಅಬ್ಸರ್ವ್ ಮಾಡ್ಬೋದು. ಅಟ್ ದಿ ಫೈನಲ್ ನಮ್ಮ ಹತ್ರ ಒಂದು ಕಾನ್ಸೆಪ್ಟ್ ಸಿಕ್ಕಿದೆ. ಯಾವುದು ಆ ಕಾನ್ಸೆಪ್ಟ್ ಅಂದರೆ ಒಂದು ATP ಫಾರ್ಮೇಷನ್ ಆಗಿದೆ. ಅದೇ ಥರ ಇನ್ನೊಂದು ಯಾವುದಾಗಿದೆ ಅಂದರೆ NADPH ಏನಾಗಿದೆ, ಫಾರ್ಮೇಷನ್ ಆಗಿದೆ. ಓಕೆ, ಹಾಗಾದರೆ ಇವತ್ತಿನ ನಮ್ಮ ಕಾನ್ಸೆಪ್ಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ವೇರ್ ಆರ್ ದಿ ATP ಆ್ಯಂಡ್ NADPH ಯೂಸ್ಡ್. ಅಂದರೆ ATP ಮತ್ತು NADPH ಹೆಂಗೆ ಪ್ರೊಡ್ಯೂಸ್ ಆಯಿತು ಗೊತ್ತಾಯ್ತು ನಿಮ್ಮೆಲ್ಲರಿಗೂ, ಅಂದರೆ ಎಲ್ಲಿ ಪ್ರೊಡ್ಯೂಸ್ ಆಯಿತು ಅಂತ ಗೊತ್ತಾಗಿದೆ. ಹಾಗಾದರೆ ಪ್ರೊಡ್ಯೂಸ್ ಆಗಿರುವಂಥ ATP ಮತ್ತು NADPH ಎಲ್ಲಿ ಯೂಸ್ ಆಗುತ್ತೆ ಅದನ್ನು ಸ್ಟಡಿ ಮಾಡುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ವೇರ್ ಆರ್ ದಿ ATP ಆ್ಯಂಡ್ NADPH ಆರ್ ಯೂಸ್ಡ್ ಅಂತೇಳಿ. ಅಂದರೆ ಇಲ್ಲಿ ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ತೊಗೊಳ್ತೀರಾ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬೇಕಾಗಿರುವಂಥ ಕೆಲವೊಂದು ಫೌಂಡೇಶನ್ ಏನಾಗುತ್ತೆ ಈ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಪ್ರಾಡಕ್ಟ್ ಆಫ್ ಲೈಟ್ ರಿಯಾಕ್ಷನ್ನ ನೀವು ತೋರಿಸ್ತೀರಾ ಅಂದರೆ ಫಸ್ಟ್ ಒನ್ ತೋರಿಸ್ಬೇಕಾದ್ರೆ ATP ಇಂಡಿಕೇಟ್ ಮಾಡ್ತೀರಾ, ಸೆಕೆಂಡ್ ಒನ್ NADPHನ ತೋರಿಸ್ತೀರಾ, ಅದೇ ಥರ ಥರ್ಡ್ ಒನ್ ಆಕ್ಸಿಜನ್. ಓಕೆ, ATP ಪ್ರೊಡ್ಯೂಸ್ ಆಯಿತು ಲೈಟ್ ರಿಯಾಕ್ಷನಲ್ಲಿ, NADPH ಪ್ರೊಡ್ಯೂಸ್ ಆಯಿತು, ಆಕ್ಸಿಜನ್ನು ರಿಲೀಸ್ ಆಯಿತು. ಇವರೆಲ್ಲ ಹೆಂಗೆ ಪ್ರೊಡ್ಯೂಸ್ ಆಗ್ತಾರೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ. ಹಾಗಾದರೆ ಸಣ್ಣದಾಗಿ ಒಂದ್ಸಲಿ ಹೇಗಾಯಿತು ಅಂತ ಪ್ರೋಸೆಸ್ ನಾವು ನೋಡ್ತಾ ಹೋದರೆ ಫಸ್ಟು ನಿಮಗೆ ಶುರುವಾಗುವಂಥ ಕಾನ್ಸೆಪ್ಟ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಫೋಟೋಲೈಸಿಸ್ ಆಫ್ ವಾಟರ್. ಫೋಟೋಲೈಸಿಸ್ ಆಫ್ ವಾಟರ್ನ ಅಬ್ಸರ್ವ್ ಮಾಡ್ತಾ ಹೋದರೆ ದಿ ಫೋಟೋಲೈಸಿಸ್ ಆಫ್ ವಾಟರ್ ವಿಚ್ ಇಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದಿ ಟೈಮ್ ಆಫ್ ಯಾವ ಟೈಮಲ್ಲಿ ಆಗುತ್ತೆ, ಲೈಟ್ ರಿಯಾಕ್ಷನ್ ಟೈಮಲ್ಲಿ ಆಗುತ್ತೆ. ಆ್ಯಂಡ್ ದೀಸ್ ಫೋಟೋಲೈಸಿಸ್ ಆಫ್ ವಾಟರ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಯಾರ ಜೊತೆ ಅಸೋಸಿಯೇಟ್ ಆಗಿರುತ್ತೆ, PS2 ಜೊತೆಗೆ, ಅಂದರೆ ಫೋಟೋ ಸಿಸ್ಟಮ್ 2 ಜೊತೆಗೆ ಫೋಟೋಲೈಸಿಸ್ ಆಫ್ ವಾಟರ್ ಏನಾಗುತ್ತೆ ಅಸೋಸಿಯೇಟ್ ಆಗಿದೆ. ಅದೇ ಥರ ನಮ್ಗೆ ಇನ್ನೂ ಒಂದು ಪಾಯಿಂಟ್ ಗೊತ್ತಿದೆ, ಫೋಟೋಲೈಸಿಸ್ ಆಫ್ ವಾಟರ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪ್ಲಿಟಿಂಗ್ ಆಫ್ ವಾಟರ್ ಅಂತ ಕರಿಬೋದಾ. ಫೋಟೋಲೈಸಿಸ್ ಆಫ್ ವಾಟರ್ ಈಸ್ ನಥಿಂಗ್ ಬಟ್ ದಿ ಸ್ಪ್ಲಿಟಿಂಗ್ ಆಫ್ ವಾಟರ್ ಆರ್ ಬ್ರೇಕ್ ಡೌನ್ ಆಫ್ ವಾಟರ್ ಅಂತ ಕರಿಬೋದಾ. ಸ್ಪ್ಲಿಟಿಂಗ್ ಆಫ್ ವಾಟರ್ ಅಥವಾ ಬ್ರೇಕ್ ಡೌನ್ ಆಫ್ ವಾಟರ್ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನಿಮಗೇನಾಗುತ್ತೆ, ಒಂದು ಪ್ರಾಡಕ್ಟ್ ಅವೈಲಬಲ್ ಆಗೋದು ಯಾರು, ಹೈಡ್ರೋಜನ್. ಸೆಕೆಂಡ್ ಪ್ರಾಡಕ್ಟ್ ಯಾರು, ಸ್ಪ್ಲಿಟಿಂಗ್ ಆಫ್ ವಾಟ್ರಲ್ಲಿ ಆಕ್ಸಿಜನ್ನು. ನೆಕ್ಸ್ಟ್ ಅದೇ ಥರ ಎಲೆಕ್ಟ್ರಾನ್ಸ್ಗಳೇನಾಗುತ್ತೆ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ಒನ್ ಬೈ ಒನ್ ನೋಡ್ತಾ ಹೋದರೆ ಎಲೆಕ್ಟ್ರಾನು ಹೇಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟಲ್ಲಿ ಏನು ಮಾಡಿದರೆ ಸ್ಟಡಿ ಮಾಡಿದರೆ ಐಡಿಯಾ ಬಂದಿದೆ. ಅದೇ ಥರ ಆಕ್ಸಿಜನ್ ಏನಾಗುತ್ತೆ ದ ಡಿಫ್ಯೂಸ್ಡ್ ಥ್ರೂ ದಿ ಕ್ಲೋರೋಪ್ಲಾಸ್ಟ್ ಮೂಲಕ ಏನಾಗುತ್ತೆ ಡ್ಯೂರಿಂಗ್ ದಿ ಟೈಮ್ ಆಫ್ ರೆಸ್ಪಿರೇಷನು ರಿಲೀಸ್ ಆಗುತ್ತೆ. ಡಿಫ್ಯೂಷನ್ ಅಂದರೆ ಎಲ್ಲಿ ಡಿಫ್ಯೂಸ್ ಆಗುತ್ತೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿ ಏನಾಗುತ್ತೆ ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಹೊರಗಡೆ ಹೋಗುತ್ತೆ. ಆಕ್ಸಿಜನ್ ಏನಾಯಿತು ರೆಸ್ಪಿರೇಟರಿ ಗ್ಯಾಸಸ್ ಆಗಿ ಹೊರಗಡೆ ಹೋಯಿತು. ಅದೇ ಥರ ಹೈಡ್ರೋಜನ್ನ ನೀವು ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಹೈಡ್ರೋಜನ್ ವಾಸ್ ಅಕ್ಸೆಪ್ಟೆಡ್ ಬೈ ಯಾರು ಅಕ್ಸೆಪ್ಟ್ ಮಾಡ್ತಾರೆ ಗೊತ್ತಿದೆ ನಿಮಗೆ, NADP ಏನು ಮಾಡುತ್ತೆ ಅಕ್ಸೆಪ್ಟ್ ಮಾಡುತ್ತೆ. ಯಾರನ್ನ ಅಕ್ಸೆಪ್ಟ್ ಮಾಡ್ತು,
ಫೋಟೋಲೈಸಿಸ್ ಆಫ್ ವಾಟರ್ ಆಗಿರೋದು ನಂಬರ್ ಆಫ್ ಪ್ರೋಸೆಸ್ ನಾವು ಪ್ರೀವಿಯಸ್ ಕ್ಲಾಸಸ್ಸನ್ನು ನೋಡಿದ್ದೀರಾ. ನಾನು ಜಸ್ಟ್ ಸಮರೈಸ್ ಮಾಡ್ತಿರೋದು ಕಾನ್ಸೆಪ್ಟ್ ಹೇಗೆ ಬಂತು ಅಂತೇಳಿ ನಿಮಗೆ. ಈ ಹೈಡ್ರೋಜನ್ ಯಾರ ಜೊತೆ ಅಕ್ಸೆಪ್ಟೆಡ್ ಬೈ NADP ಆ್ಯಂಡ್ ಇಟ್ ಫಾರ್ಮ್ಸ್ ದಿ NADPH ಫಾರ್ಮೇಷನ್ ಆಯಿತಾ, ಒಂದು ಪಾಯಿಂಟು. ಅದೇ ಥರ ಇನ್ನೊಂದು ನಿಮಗೆ ಪ್ರೋಸೆಸ್ ಗೊತ್ತಿದೆ. ಯಾವಾಗ ಪ್ರೋಸೆಸಿಂಗ್ ಆಗ್ತಾ ಇರುತ್ತೆ ಆ ಸೇಮ್ ಪ್ರೋಸೆಸಿಂಗ್ ಟೈಮಲ್ಲಿ ADP ಈಸ್ ಅಸೋಸಿಯೇಟೆಡ್ ವಿತ್ ದಿ PI ಅಂದರೆ ಇನಾರ್ಗ್ಯಾನಿಕ್ ಫಾಸ್ಫೇಟ್. ದಿ ADP ವಿಚ್ ಇಸ್ ಅಸೋಸಿಯೇಟೆಡ್ ಆರ್ ಬೈಂಡ್ ವಿತ್ ದಿ ಇನಾರ್ಗ್ಯಾನಿಕ್ ಫಾಸ್ಫೇಟ್ ಆ್ಯಂಡ್ ಇಟ್ ಫಾರ್ಮ್ಸ್ ದಿ ಯಾರನ್ನ ಫಾರ್ಮ್ ಮಾಡ್ತು, ATPನ ಫಾರ್ಮ್ ಮಾಡ್ತು. ಅಂದರೆ ಇಲ್ಲಿ ನಾನು ನಿಮಗೆ ಭಾಳ ಸಿಂಪಲಾಗಿ ಕಾನ್ಸೆಪ್ಟ್ ಹೇಳ್ತಿದ್ದೀನಿ. NADPH ಯಾವ ಥರ ಫಾರ್ಮೇಷನ್ ಆಯಿತು, ATP ಯಾವ ಥರ ಫಾರ್ಮೇಷನ್ ಆಯಿತು, ಹೈಡ್ರೋಜನ್ ಅಥವಾ ನಾವು ಪ್ರೋಟಾನ್ ಅಂತೇಳಿ ಕರಿತೀವಿ, ಇದು ಗ್ರೇಡಿಯಂಟ್ ಯಾವ ಥರ ನೀಟಾಗಿ ಬ್ಯಾಲೆನ್ಸ್ ಆಯಿತು ನಾವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನೋಡಿದ್ದೀವಿ. ಬಟ್ ನಾನು ಸಣ್ಣದಾಗಿ ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇದ್ದೀನಿ, ಯಾಕಂದರೆ ಹೆಂಗೆ ಪ್ರೊಡ್ಯೂಸ್ ಆಯಿತು ನಿಮಗೆ ಗೊತ್ತಿರಬೇಕಲ್ವಾ. ಟೋಟಲಿ ನಮಗೆ ಕಾನ್ಸೆಪ್ಟಲ್ಲಿ ನೋಡಿ, ವೇರ್ ಆರ್ ದಿ ATP ಆ್ಯಂಡ್ NADPH ಆರ್ ಯೂಸ್ಡ್ ಅಂತ ಕಾನ್ಸೆಪ್ಟ್ ಇದೆ. ಈಗ ನಮಗೇನಾಯಿತು, NADPH ಪ್ರೊಡ್ಯೂಸ್ ಆಗಿದೆ, ATPನೂ ಪ್ರೊಡ್ಯೂಸ್ ಆಗಿದೆ, ಬಟ್ ಆಕ್ಸಿಜನ್ ಏನಾಯಿತು ಡಿಫ್ಯೂಷನ್ ಪ್ರೋಸೆಸ್ ಮೂಲಕ ಹೊರಗಡೆ ಹೋಯಿತು ಆ್ಯಸ್ ಎ ರೆಸ್ಪಿರೇಟರಿ ಗ್ಯಾಸಸ್ ಆಗಿ. ಓಕೆ, ಹಾಗಾದರೆ ಈಗ ಈ NADPH ಮತ್ತು ATP ಪ್ರೊಡ್ಯೂಸ್ ಆಗಿದೆ. ಹಾಗಾದರೆ ಎಲ್ಲಿ ಯೂಸ್ ಆಗುತ್ತೆ ಇದು, ಇದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ವೆನ್ ಯು ಅಬ್ಸರ್ವ್ ದಿ NADPH ಆ್ಯಂಡ್ ATPನ ಅಬ್ಸರ್ವ್ ಮಾಡ್ತಾ ಹೋದರೆ ದೀಸ್ ಟೂ ಥಿಂಗ್ಸ್ ವಿಚ್ ಆರ್ ಯೂಸ್ಡ್ ಇನ್ ದಿ, ಎಲ್ಲಿ ಯೂಸ್ ಆಗುತ್ತೆ ಅಂದರೆ ದೇ ಆರ್ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್, ಯಾವುದರ ಪ್ರಿಪ್ರೇಷನಲ್ಲಿ ಯೂಸ್ ಆಗ್ತಿದೆ, ಫುಡ್ನ ಪ್ರಿಪರೇಷನಲ್ಲಿ ಯಾರು ಯೂಸ್ ಆಗ್ತಿದ್ದಾರೆ, ATP ಮತ್ತು NADPH. ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಭಾಳ ಸಿಂಪಲ್ ಆಗಿದೆ. ಬಟ್ ಇವೆಲ್ಲದ್ರ ಮೀನಿಂಗ್ ನಿಮಗೆ ನೆಕ್ಸ್ಟ್ ಕಾನ್ಸೆಪ್ಟ್ ಅಂದರೆ ಕೆಲ್ವಿನ್ ಸೈಕಲ್ ನೀಟಾಗಿ ಗೊತ್ತಾಗುತ್ತೆ. ಓಕೆ, NADPH ಫಾರ್ಮ್ ಆಗಿದೆ, ATPನೂ ಫಾರ್ಮ್ ಆಗಿದೆ. ಎಲ್ಲಿ ಯೂಸ್ ಆಗುತ್ತೆ ಅಂದರೆ ದೀಸ್ NADPH ಆ್ಯಂಡ್ ATP ಬೋತ್ ಆರ್ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಫುಡ್. ಎಸ್ಪೆಷಲಿ ಯಾರ ಪ್ರಿಪರೇಷನಲ್ಲಿ ಅಂದರೆ ಶುಗರ್ ಪ್ರಿಪರೇಷನ್ಸಲ್ಲಿ ಅಥವಾ ಗ್ಲೂಕೋಸ್ ಪ್ರಿಪರೇಷನ್ಸಲ್ಲಿ ಏನಾಗ್ತಾರೆ, ಇವರಿಬ್ಬರು ಏನಾಗ್ತಾರೆ ಪಾರ್ಟಿಸಿಪೇಟ್ ಆಗ್ತಾರೆ. ಓಕೆ, ಹಾಗಾಗಿ ನಾವು ಅದನ್ನು ಏನಂತ ಕರಿತೀವಿ ಅಂದರೆ ಬಯೋ ಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್ ಅಂತೇಳಿ ಕರಿತೀವಿ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ಮ್ ಆಗಿರುವಂಥ ATP ಮತ್ತು NADPH ಇಬ್ಬರೂ ಸಹ ಯಾವುದರಲ್ಲಿ ಪಾರ್ಟಿಸಿಪೇಟ್ ಆಗ್ತಿದ್ದಾರೆ, ಪ್ರಿಪರೇಷನ್ ಆಫ್ ಫುಡ್ನಲ್ಲಿ ಪಾರ್ಟಿಸಿಪೇಟ್ ಆಗ್ತಿದ್ದಾರೆ. ಅಗೇನ್ ಎಸ್ಪೆಷಲಿ ಶುಗರ್ನ ಫಾರ್ಮೇಷನ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಪಾಯಿಂಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಇದನ್ನು ರಬ್ ಮಾಡ್ತೀನಿ ಇರೋದು. ಓಕೆ, ಈಗ ಥಿಂಗ್ಸ್ ಅಬ್ಸರ್ವ್ ಮಾಡಿ. ಈಗ ಶುಗರ್ ಪ್ರಿಪರೇಷನ್ಸಲ್ಲಿ ನಾವು ಯೂಸ್ ಮಾಡೋ ಟರ್ಮು ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್. ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸಲ್ಲಿ ಏನು ಕಂಟೆಂಟ್ ಇದೆ ಅಂದರೆ biosynthetic phase does not depend on light. ಅಂದರೆ ನಾವೇನು ಬಯೋಸಿಂಥೆಟಿಕ್ ಫೇಸ್ ಅಂತೀವಿ ಅಂದರೆ ಈ ಫುಡ್ ಏನು ಪ್ರಿಪೇರ್ ಆಗ್ತಿದೆ ನಾವು ಅದನ್ನ ಅಂತ ಕರಿತೀವಿ ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್. ದೀಸ್ ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್ does not depends on light, but they are dependent on products of ಲೈಟ್ ರಿಯಾಕ್ಷನ್. ಕಾನ್ಸೆಪ್ಟ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಯೋಸಿಂಥೆಟಿಕ್ ಫೇಸ್ ಅಂತ ಏನು ಅಬ್ಸರ್ವ್ ಮಾಡ್ತಿದ್ದೀರಾ, ಈ ಫೇಸು ಡಸ್ ನಾಟ್ ಡಿಪೆಂಡ್ಸ್ ಆನ್ ಲೈಟ್. ಅಂದರೆ ಈ ಫೇಸು ಲೈಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ದೆ ಕಂಪ್ಲೀಟ್ಲಿ ಡಿಪೆಂಡ್ ಆನ್ ದಿ ಪ್ರಾಡಕ್ಟ್ ಆಫ್ ಲೈಟ್ ರಿಯಾಕ್ಷನ್.
ಪ್ರಾಡಕ್ಟ್ ಆಫ್ ಲೈಟ್ ರಿಯಾಕ್ಷನ್ ಯಾರು? ATP ಆ್ಯಂಡ್ NADPH. ಅಂದರೆ ಈ ಬಯೋಸಿಂಥೆಟಿಕ್ ಫೇಸ್ ಏನಾಗಿದೆ, ಲೈಟ್ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ, ದರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್. ಅಂದರೆ ಇವರ ಇಬ್ಬರ ಮೇಲೆ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಟರ್ಮ್ ಅಂತೇಳಿ ಕರಿತೀವಿ. ಅಂದರೆ ನಾವೀಗ ಸಿಂಪಲ್ ಆಗಿ ಹೇಳಿದ್ರೆ ಒಂದು ಲೈನ್ ಸ್ಟೇಟ್ಮೆಂಟ್ ಕೊಡ್ಬೋದಾ? ದಿ ಪ್ರಾಡಕ್ಟ್ಸ್ ಆಫ್ light reaction, products of light reaction ಅಂದರೆ ATP and NADPH. The products of light reactions are used in dark reaction ಅಂತ ಕರಿಬೋದಾ? The product of light reaction are used in the dark reaction ಟೈಮಲ್ಲಿ ಏನಾಗುತ್ತೆ, ಯೂಸ್ ಆಗುತ್ತೆ. ಯಾಕಂದರೆ ನಾವು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಯಿತು, biosynthetic phase of photosynthesis does not depends on light but there depends on the products of light reaction ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಅಂದರೆ ಒಂದು ಸಿಂಪಲ್ ಲೈನ್ ನಾವು ಅಲ್ಲೇ ಕಂಟಿನ್ಯೂ ಮಾಡಿದರೆ, ಈಗ ಫಾರ್ ಎಕ್ಸಾಂಪಲ್ ಬಯೋಸಿಂಥೆಟಿಕ್ ಫೇಸ್ನ ಅಬ್ಸರ್ವ್ ಮಾಡ್ತಿದ್ದೀರ. ಈಗ ಬಯೋಸಿಂಥೆಟಿಕ್ ಫೇಸು ಪ್ರೆಸೆಂಟ್ ಇದೆ ಅಂದರೆ ದೀಸ್ ಬಯೋಸಿಂಥೆಟಿಕ್ ಫೇಸ್ ಅಂದರೆ ಸಿಂಪಲ್ ಆಗಿ ಇನ್ನೂ ನೀವು ನೀಟಾಗಿ ಅರ್ಥ ಮಾಡ್ಕೊಡ್ತೀರಂದರೆ ದೇರ್ ಈಸ್ ನೋ ಲೈಟ್ ಎನರ್ಜಿ. ಈಗ ಲೈಟ್ ಎನರ್ಜಿ ಇಲ್ಲ. ಲೈಟ್ ಎನರ್ಜಿ ಇಲ್ಲ ಅಂದರೆ ಸರ್ಟೈನ್ ಟೈಮ್ ತನಕ ಯಾರು ರನ್ ಆಗ್ತಿರ್ತಾರೆ ಅಂದರೆ ಬಯೋಸಿಂಥೆಟಿಕ್ ಫೇಸ್ ಏನಾಗುತ್ತೆ, ರನ್ ಆಗ್ತಿರುತ್ತೆ. ಏನಕ್ಕೆ ಬಯೋಸಿಂಥೆಟಿಕ್ ಫೇಸ್ ರನ್ ಆಗ್ತಿದೆ ಅಂದರೆ ಬಿಕಾಸ್ ದೀಸ್ ಬಯೋಸಿಂಥೆಟಿಕ್ ಫೇಸ್ ಯೂಸ್ ದಿ ಪ್ರಾಡಕ್ಟ್ಸ್ ಆಫ್ ಲೈಟ್ ಎನರ್ಜಿ. ಲೈಟ್ ಎನರ್ಜಿಯಿಂದ ಬಂದಿರುವಂಥ ಪ್ರಾಡಕ್ಟ್ನ ಏನು ಮಾಡ್ತಿದೆ, ಯೂಸ್ ಮಾಡ್ತಿದೆ. ಲೈಟ್ ಎನರ್ಜಿ ಇಲ್ಲ ಅಂದ್ಕೊಳ್ಳಿ, ಏನಾಗಿದೆ, ಆ ಲೈಟ್ ಎನರ್ಜಿಯಿಂದ ಬಂದಿರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ಸರ್ಟೈನ್ ಟೈಮ್ ತನಕ ಯಾರನ್ನ ಅಬ್ಸರ್ವ್ ಮಾಡ್ಬೋದು, ಬಯೋಸಿಂಥೆಟಿಕ್ ಫೇಸ್ನ ಅಬ್ಸರ್ವ್ ಮಾಡ್ತೀವಿ. ಅದಷ್ಟು ಪ್ರಾಡಕ್ಟು ಖಾಲಿ ಆಯಿತು ಅಂದರೆ ಬಯೋಸಿಂಥೆಟಿಕ್ ಫೇಸು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಎಗೇನ್ ಇವರು ಆಕ್ಟಿವೇಟ್ ಆಗಬೇಕಂದ್ರೆ ಯಾರಾಗಿ ಬರಬೇಕು, ಮತ್ತೆ ಈಗ ಲೈಟ್ ರಿಯಾಕ್ಷನ್ ಮತ್ತೆ ಕ್ಯಾರಿ ಆದರೆ ಮಾತ್ರ ಏನಾಗುತ್ತೆ, ಬಯೋಸಿಂಥೆಟಿಕ್ ಫೇಸ್ ಏನಾಗುತ್ತೆ, ಮತ್ತೆ ತನ್ನ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕೆ ಏನು ಮಾಡುತ್ತೆ, ಶುರು ಮಾಡುತ್ತೆ. ಹಾಗಾದರೆ ಸ್ಟೇಟ್ಮೆಂಟ್ ಬರೀತಾ, ಇಫ್ ದೇರ್ ಈಸ್ ನೋ ಎನಿ ಲೈಟ್ ಎನರ್ಜಿ ಆರ್ ಲೈಟ್ ರಿಯಾಕ್ಷನ್ ದಿ ಬಯೋಸಿಂಥೆಟಿಕ್ ಫೇಸ್ ಕ್ಯಾನ್ ವರ್ಕ್ ಫಾರ್ ಸಮ್ ಟೈಮ್ ಬಿಕಾಸ್ ದೇ ಯೂಸ್ ದೇರ್ ಯಾವುದನ್ನು ಯೂಸ್ ಮಾಡ್ಕೊಳ್ತಿದೆ, ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತಿದೆ. ಪ್ರಾಡಕ್ಟು ಖಾಲಿ ಆದ ಕೂಡಲೇ ಏನಾಗುತ್ತೆ, ಈ ಫೇಸು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಮತ್ತೆ ಲೈಟ್ ರಿಯಾಕ್ಷನ್ ಶುರುವಾದರೆ ಮಾತ್ರ ಏನಾಗುತ್ತೆ, ಎಗೇನ್ ಬಯೋಸಿಂಥೆಟಿಕ್ ಫೇಸ್ ಏನಾಗುತ್ತೆ, ಬಿಗಿನ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಒಂದೇ ಲೈನಲ್ಲಿ ಇಂಡಿಕೇಟ್ ಮಾಡ್ತೀವಿ ಅಂದರೆ ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್ ಡಸ್ ನಾಟ್ ಡಿಪೆಂಡ್ಸ್ ಆನ್ ಲೈಟ್ ಬಟ್ ದೇ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದಿ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಹಾಗಾಗಿ ನಾವು ಫೈನಲ್ ಒಂದು ಸಣ್ಣ ಕನ್ಕ್ಲೂಷನ್ ಕೊಡ್ತೀವಿ ಅಂದರೆ ದಿ ಪ್ರಾಡಕ್ಟ್ಸ್ ಆಫ್ ಲೈಟ್ ರಿಯಾಕ್ಷನ್ ಆರ್ ಯೂಸ್ಡ್ ಇನ್ ಡಾರ್ಕ್ ರಿಯಾಕ್ಷನ್ಸಲ್ಲಿ ಏನಾಗುತ್ತೆ, ಯೂಸ್ ಆಗುತ್ತೆ. ಹಾಗಾದರೆ ಹೇಗೆ, ಸಣ್ಣದಾಗಿ ನಾವು ಇಲ್ಲಿ ಒಂದು ಇಂಟ್ರೊಡಕ್ಷನ್ ಅಬ್ಸರ್ವ್ ಮಾಡ್ತಾ ಹೋದರೆ, ಓಕೆ, ಈಗ ಡಾರ್ಕ್ ರಿಯಾಕ್ಷನ್ ಅಂದ್ಕೊಳ್ಳೆ, ಡಾರ್ಕ್ ರಿಯಾಕ್ಷನ್ಸಲ್ಲಿ ನಾವೇನು ಮಾಡ್ತೀವಿ, ಒಂದು ಕೆಲ್ವಿನ್ ಸೈಕಲ್, ಈ ಎಲ್ಲ ಸೈಕಲ್ನ ನೆಕ್ಸ್ಟ್ ಸ್ಟಡಿ ಮಾಡ್ತಾರೆ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ಪಾಯಿಂಟ್ ಥರ ಮಾತ್ರ ನೀವು ತೊಗೊಳ್ತಿರೋದು ಇಲ್ಲಿ. ನೆಕ್ಸ್ಟ್ ಅದಾದಮೇಲೆ ಬರೋದು ಕೆಲ್ವಿನ್ ಸೈಕಲ್, ಎಚ್ ಎಸ್ ಕೆ ಪಾತ್ವೇ ಯಾವುದ್ರಲ್ಲಿ ಬರೋದು, ಡಾರ್ಕ್ ರಿಯಾಕ್ಷನಲ್ಲಿ. ಕೆಲ್ವಿನ್ ಸೈಕಲ್ ಅಂದ್ಕೊಳ್ಳೆ C3 cycle or C3 ಪಾತ್ವೇನ ಅಬ್ಸರ್ವ್ ಮಾಡ್ತೀವಿ. ಅದೇ ಥರ ಎಚ್ ಎಸ್ ಕೆ ಪಾತ್ವೇಲಿ ಜಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ C4 cycle ಆರ್ C4 ಪಾತ್ವೇನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ ಡಾರ್ಕ್ ರಿಯಾಕ್ಷನ್ಸಲ್ಲಿ. ಜಸ್ಟ್ ಇವೆಲ್ಲ ಇಲ್ಲಿ ವರ್ಡ್ ತೊಗೊಳ್ತಿದ್ದೀರಾ. ಈ ಕಾನ್ಸೆಪ್ಟ್ ಮುಗಿದ ಕೂಡಲೇ ನೆಕ್ಸ್ಟ್ ಬಿಗಿನ್ ಆಗುವಂಥ ಟರ್ಮ್ಸ್ ಯಾವುದೇ ಅದು ನಿಮ್ಮ NCERT ಇದೆ, C3 ಸೈಕಲ್ ಇದೆ, ಅಥವಾ ಕೆಲ್ವಿನ್ ಸೈಕಲ್ ಇದೆ, C4 ಸೈಕಲ್ ಇದೆ, ಎಲ್ಲದನ್ನ ಇನ್ ಡೀಟೇಲ್ ಸ್ಟಡಿ ಮಾಡ್ತೀರಾ. ಜಸ್ಟ್ ಇಲ್ಲಿ ಒಂದು ಕಾನ್ಸೆಪ್ಟ್ ಲಿಂಕ್ ಆಗಿ ಒಂದು ಇಂಟ್ರೊಡಕ್ಷನ್ ಆಗಿ ತೊಗೊಳ್ತೀರಾ. ಓಕೆ, ಈಗ ಕೆಲ್ವಿನ್ ಸೈಕಲ್ ಅಂದ್ಕೊಳ್ಳಿ, ಆಲ್ಮೋಸ್ಟ್ ನಾವು ಇದನ್ನು ಅಬ್ಸರ್ವ್ ಮಾಡ್ತಾ ಹೋದರೆ ಡೈಕೋಟಲ್ಲಿ ಪ್ರೆಸೆಂಟ್ ಇದೆ, ಇದನ್ನು ನಾವೇನು ಮಾಡ್ತೀವಿ, ಮೊನೋಕೋಟಲ್ಲಿ ಅಬ್ಸರ್ವ್ ಮಾಡ್ತೀವಿ. ವೆನ್ ಯು ಅಬ್ಸರ್ವ್ ದಿ ಕೆಲ್ವಿನ್ ಸೈಕಲ್ ಅಥವಾ ಇನ್ C3 ಸೈಕಲ್ ಅಂತ ತಗೊಂಡ್ರೆ, ಇನ್ C3 ಸೈಕಲ್ atmosphere carbon dioxide was accepted by
ಅಟ್ಮಾಸ್ಫಿಯರಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ರಿಯಾಕ್ಷನ್ ಬಿಗಿನ್ ಆಯಿತು ವಾಸ್ ಅಕ್ಸೆಪ್ಟೆಡ್ ಬೈ RUBP. RUBP means ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಅಂತೇಳಿ ಕರಿತೀವಿ. ಇದನ್ನು ನಾವು C3 ಸೈಕಲ್ ಅಬ್ಸರ್ವ್ ಮಾಡ್ತಿರೋದು, ಬಟ್ ಇನ್ ಡಿಟೇಲ್ ನೆಕ್ಸ್ಟ್ ಸ್ಟಡಿ ಮಾಡ್ತೀರಾ. ಜಸ್ಟ್ ವರ್ಡ್ ಆಗಿ ಮಾತ್ರ ಇಲ್ಲಿ ನೀವು ಚೂಸ್ ಮಾಡಿ. ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ಅಕ್ಸೆಪ್ಟೆಡ್ ಬೈ RUBP ಆ್ಯಂಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಝೈಮ್ RUBP ಕಾರ್ಬಾಕ್ಸಿಲೇಸ್. ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬಂತು, ಯಾರ ಜೊತೆ ಬೈಂಡ್ ಆಯಿತು? RUBP ಜೊತೆ ಬೈಂಡ್ ಆಯಿತು. ರಿಬ್ಯುಲೋಸ್ ಬಿಸ್ಫಾಸ್ಫೇಟ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಅಗೇನ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಝೈಮ್ RUBP ಕಾರ್ಬಾಕ್ಸಿಲೇಸ್ ಆ್ಯಂಡ್ ಇಟ್ ಫಾರ್ಮ್ PGA ಏನು ಮಾಡ್ತು? ಫಾರ್ಮ್ ಮಾಡ್ತು. PGA ಅಂದರೆ ಪಾಸ್ಫೋಗ್ಲಿಸರಿಕ್ ಆ್ಯಸಿಡ್ ಅಂತೇಳಿ ಕರಿತೀವಿ, ಅಥವಾ 3 ಕಾರ್ಬನ್ ಆಟಮ್ಸು ಪ್ರೆಸೆಂಟ್ ಇದೆ. 3 ಗ್ಲಿಸರಿಕ್ ಆ್ಯಸಿಡ್ ಏನಾಯಿತು? ಪ್ರೊಡ್ಯೂಸ್ ಆಯಿತು. ಇದು ನಾವೇನು ಮಾಡ್ತೀವಿ ಅಂದರೆ ಎಸ್ಪೆಷಲಿ C3 ಸೈಕಲಲ್ಲಿ ಅಬ್ಸರ್ವ್ ಮಾಡುವಂಥ ಒಂದು ಫಿನಾಮಿನ. ಇನ್ ದಿ ಸೇಮ್ ವೇ ಇನ್ C4 ಪಾತ್ವೇ ಸೇಮ್ ವೇ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ವಾಸ್ ಅಕ್ಸೆಪ್ಟೆಡ್ ಬೈ ಯಾರು ಅಕ್ಸೆಪ್ಟ್ ಮಾಡ್ತಿದ್ದಾರೆ? ಫಾಸ್ಫೋಇನಾಲ್ ಪೈರವಿಕ್ ಆ್ಯಸಿಡ್. ಹಾಗಾದ್ರೆ ನಾವು ಇದನ್ನು ಬರೆಯೋದರೆ PEPA ಅಂತ ಬರೀಬೋದಾ? ಫಾಸ್ಫೋಇನಾಲ್ ಪೈರವಿಕ್ ಆ್ಯಸಿಡ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಝೈಮ್ PEPA ಕಾರ್ಬಾಕ್ಸಿಲೇಸ್ ಆ್ಯಂಡ್ ಇಟ್ ಫಾರ್ಮ್ OAA ಏನು ಮಾಡ್ತು? ಫಾರ್ಮೇಷನ್ ಮಾಡ್ತು. ಆಕ್ಸಲೋ ಅಸಿಟಿಕ್ ಆ್ಯಸಿಡ್ ಏನು ಮಾಡ್ತು? ಪ್ರೊಡ್ಯೂಸ್ ಮಾಡ್ತು. ಅಂದರೆ ಇಲ್ಲಿ ನೀವು ಸಿಂಪಲ್ಲಾಗಿ ಕಾಂಪೊನೆಂಟ್ನ ಅಬ್ಸರ್ವ್ ಮಾಡ್ತಾ ಹೋದರೆ ಏನು ಪ್ರಾಡಕ್ಟ್ಸ್ಗಳು ಅಪಿಯರ್ ಆಗಿದೆ ಲೈಟ್ ರಿಯಾಕ್ಷನಲ್ಲಿ, ಅದಷ್ಟು ಪ್ರಾಡಕ್ಟು ಎಲ್ಲಿ ಯೂಸ್ ಆಗ್ತಿದೆ? ಡಾರ್ಕ್ ರಿಯಾಕ್ಷನ್ಸಲ್ಲಿ ಯೂಸ್ ಮಾಡ್ತಿದೆ. ಹಾಗಾದರೆ ನಾವು ಡಾರ್ಕ್ ರಿಯಾಕ್ಷನ್ಸಲ್ಲಿ ನೋಡುವಂಥ ಮೇನ್ ಪಾತ್ವೇ ಅಥವಾ ಸೈಕಲ್ ಯಾವುದು ಅಂದರೆ ಒಂದು ಕೆಲ್ವಿನ್ ಸೈಕಲು, ಇನ್ನೊಂದು HSK ಪಾತ್ವೇ ಅಂತೇಳಿ ಕರಿತೀವಿ. ಅಂದರೆ C3 ಸೈಕಲ್ ಅಥವಾ C3 ಪಾತ್ವೇ, C4 ಸೈಕಲ್ ಅಥವಾ C4 ಪಾತ್ವೇ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. C3 ಸೈಕಲ್ ಅಬ್ಸರ್ವ್ ಮಾಡ್ತಾ ಹೋದರೆ PGA ಏನಾಗುತ್ತೆ? ಫಾರ್ಮೇಷನ್ ಆಗುತ್ತೆ ಇನ್ ದಿ ಪ್ರೆಸೆನ್ಸ್ ಆಫ್ RUBP. ಅದೇ ಥರ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋದರೆ ಇನ್ ದಿ ಪ್ರೆಸೆನ್ಸ್ ಆಫ್ PEPA ವಿಚ್ ಅಕ್ಸೆಪ್ಟ್ ದಿ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಫೈನಲಿ ಪ್ರೊಡ್ಯೂಸಸ್ ದಿ ಒಂದು ಎನರ್ಜಿ ಪ್ರೊಡಕ್ಷನ್ಸ್ಗೆ ಅಥವಾ ಫುಡ್ನ ಪ್ರಿಪ್ರೇಷನ್ಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಅಂದರೆ ಡಾರ್ಕ್ ರಿಯಾಕ್ಷನ್ಸಲ್ಲಿ ಯಾವ ಥರ ಪ್ರೋಸೆಸ್ ಆಗುತ್ತೆ ಅದಕ್ಕೆ ಒಂದು ಸಣ್ಣ ಇಂಟ್ರೊಡಕ್ಷನು, ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್. ಇವೆಲ್ಲ ಕಾನ್ಸೆಪ್ಟ್ ಏನಾಗುತ್ತೆ ನೆಕ್ಸ್ಟು ನಿಮಗೆ ಬಿಗಿನ್ ಆಗುತ್ತೆ, ಬಟ್ ಇಲ್ಲಿ ಆ್ಯಸ್ ಎ ಇಂಟ್ರೊಡಕ್ಷನ್ ಆಗಿ ಒಂದು ಸಣ್ಣ ಇನ್ಫಾರ್ಮೇಷನ್ ಆಗಿ ತೊಗೊಳ್ತಾ ಇದ್ದೀವಿ ಅಷ್ಟೇ. ಹಾಗಾದರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದ್ರೆ ಕಾನ್ಸೆಪ್ಟ್ ಈಗ ಫಾರ್ ಎಕ್ಸಾಂಪಲ್ ನೀವು ಫೋಟೋಸಿಂಥಸಿಸ್ ಅಂದ ಕೂಡಲೇ ನೀವು ಫಸ್ಟು ಬರೆಯುವಂಥ ಟರ್ಮ್ ಏನಾಗುತ್ತೆ? ಸರ್ ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡಿಕೊಂಡು ಇನ್ ದಿ ಪ್ರೆಸೆನ್ಸ್ ಆಫ್ water and also in the presence of sunlight the plant can prepare ಏನನ್ನ ಪ್ರಿಪೇರ್ ಮಾಡ್ತು? ಗ್ಲೂಕೋಸ್ನ ಪ್ರಿಪೇರ್ ಮಾಡ್ತು. ಅಟ್ ದಿ ಸೇಮ್ ಟೈಮ್ ಆಕ್ಸಿಜನ್ನು ಏನು ಮಾಡುತ್ತೆ? ರಿಲೀಸ್ ಮಾಡುತ್ತೆ. ಇದು ನಿಮಗೆ ಗೊತ್ತಿರುವಂಥ ಫಿನಾಮಿನ. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವಾಗ ಸನ್ಲೈಟು ಪ್ರೆಸೆಂಟ್ ಇದೆ ಆಗ ನಾವೇನಂತ ಕರಿಬೋದು? ಲೈಟ್ ರಿಯಾಕ್ಷನ್ ಅಂತ ಕರಿಬೋದಾ? ಈಗ ಲೈಟ್ ರಿಯಾಕ್ಷನ್ನು ಪ್ರೆಸೆಂಟ್ ಇದೆ ಅಂದರೆ ಲೈಟ್ ರಿಯಾಕ್ಷನ್ ಟೈಮಲ್ಲಿ ಯಾವ ಪ್ರಾಡಕ್ಟು ಪ್ರೊಡ್ಯೂಸ್ ಆಗುತ್ತೆ? ATP ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ಆಲ್ಸೋ NADPH ಏನಾಗುತ್ತೆ? ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರಾಡಕ್ಟ್ನ ಯಾರು ಯೂಸ್ ಮಾಡ್ತಾರೆ? ಬಯೋಸಿಂಥೆಟಿಕ್ ಫೇಸ್ ಆಫ್ ಫೋಟೋಸಿಂಥಸಿಸ್ ಅಥವಾ ನಾವು ಬರೆಯೋದಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಡಾರ್ಕ್ ರಿಯಾಕ್ಷನ್ ಈ ಕಾಂಪೊನೆಂಟ್ನ ಯೂಸ್ ಮಾಡಿಕೊಂಡು ಪ್ಲ್ಯಾಂಟ್ ಕ್ಯಾನ್ ಪ್ರಿಪೇರ್. ಯಾರನ್ನ ಪ್ರಿಪೇರ್ ಮಾಡ್ಕೊಳ್ತು? ಗ್ಲೂಕೋಸ್ನ ಏನು ಮಾಡ್ತು? ಪ್ರಿಪೇರ್ ಮಾಡ್ತು. ಅಂದರೆ ಈ ಕಾರ್ಬನ್ ಡೈಆಕ್ಸೈಡು ಎನರ್ಜಿ ಮಾಲಿಕ್ಯೂಲ್ ಜೊತೆ ಕಂಬೈಂಡ್ ಆಗಿ ಫೈನಲಿ ದೆ ಪ್ರೊಡ್ಯೂಸಸ್ ಏನನ್ನ ಪ್ರೊಡ್ಯೂಸ್ ಮಾಡ್ತು? ಗ್ಲೂಕೋಸ್ನ ಏನು ಮಾಡುತ್ತೆ? ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ ಈಗ ಫೈನಲ್ ನಾವು ಒಂದು ಸ್ಟೇಟ್ಮೆಂಟ್ನ ಇಂಡಿಕೇಟ್ ಮಾಡ್ತೀವಿ ಅಂದರೆ ATP ಮತ್ತು NADPH ಏನಾಯಿತು? ಫಾರ್ಮೇಷನ್ ಆಯಿತು. ಫೋಟೋಪಾಸ್ಫೊರಿಲೇಷನ್ ಪ್ರೋಸೆಸ್ ಮೂಲಕ ಏನಾಯಿತು? ATP ಮತ್ತು NADPH ಎಲ್ಲ ಫಾರ್ಮೇಷನ್ ಆಗಿದೆ.
ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸಲು ನೀಟಾಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದರೆ ಈಗ ನಾವು ಫೈನಲ್ ಕನ್ಕ್ಲೂಷನ್ ಕೊಡೋದಾದರೆ ಫಾರ್ಮ್ ಆಗಿರುವಂಥ ATP ಮತ್ತು NADPH ಏನಾಗುತ್ತೆ ಫೈನಲಿ ವಿಚ್ ಈಸ್ ಇನ್ವಾಲ್ವ್ಡ್ ಇನ್ ದಿ ಯಾವುದರಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ, ಗ್ಲೂಕೋಸ್ ಅಥವಾ ಶುಗರ್ನ ಪ್ರಿಪರೇಷನ್ಸ್ ಏನೇನಾಗುತ್ತೆ ಪಾರ್ಟಿಸಿಪೇಟ್ ಆಗುತ್ತೆ. ದಟ್ಸ್ ವೈ ನಾವು ಇದಕ್ಕೀಗ ಆನ್ಸರ್ ಬರೆಯೋದಾರೆ ವೇರ್ ಆರ್ ದಿ ATP ಆ್ಯಂಡ್ NADPH ಯೂಸ್ಡ್ ಅಂತ ನಾವು ಬರಿತಾ ಹೋದರೆ ಈ ಎರಡೂ ಕಾಂಪೊನೆಂಟ್ ಎಲ್ಲಿ ಯೂಸ್ ಆಗುತ್ತೆ ಈಗ, ಇಟ್ ಈಸ್ ಮೈನ್ಲಿ ಯೂಸ್ಡ್ ಇನ್ ದಿ ಪ್ರಿಪರೇಷನ್ ಆಫ್ ಫುಡ್ ಪ್ರಿಪ್ರೇಷನ್ ಆರ್ ಎಸ್ಪೆಷಲಿ ಯಾರ ಪ್ರಿಪ್ರೇಷನಿಗೆ ಸಪೋರ್ಟ್ ಮಾಡುತ್ತೆ, ಗ್ಲೂಕೋಸ್ ಪ್ರಿಪ್ರೇಷನಿಗೆ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಇದು ನಮಗೆ ಬೇಕಾಗಿರುವಂಥ ಕಾನ್ಸೆಪ್ಟು ಗೊತ್ತಾಗ್ತಿದೆಯಲ್ವಾ. ಈಗ ನೋಡಿ ಕಾರ್ಬನ್ ಡೈಆಕ್ಸೈಡ್ ನಿಮಗೆ ಜನರಲ್ ಆಗಿ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಇಟ್ ಪ್ರೊಡ್ಯೂಸಸ್ ದಿ ಗ್ಲೂಕೋಸ್ ಅಂತೇಳಿ ಬರೀತೀರ. ಅಂದರೆ ಇಲ್ಲಿ ಗ್ಲೂಕೋಸ್ ಫಾರ್ಮೇಷನ್ ಆಗಬೇಕಂದ್ರೆ ನಿಮಗೆ ಸ್ಟೆಪ್ ಗೊತ್ತಿದೆ, ಯಾವಾಗ ಲೈಟ್ ರಿಯಾಕ್ಷನ್ ಆಗ್ತಿರುತ್ತೆ ಈ ಪ್ರಾಡಕ್ಟು ಪ್ರೊಡ್ಯೂಸ್ ಆಗುತ್ತೆ. ಈ ಪ್ರಾಡಕ್ಟು ಇದ್ರ ಜೊತೆ ಅಸೋಸಿಯೇಟ್ ಆಗಿ ಇನ್ ದಿ ಡಾರ್ಕ್ ರಿಯಾಕ್ಷನ್ ಟೈಮಲ್ಲಿ ಯಾರು ಪ್ರೊಡ್ಯೂಸ್ ಆಗ್ತಾರೆ, ಗ್ಲೂಕೋಸ್ ಏನಾಗುತ್ತೆ ಪ್ರೊಡ್ಯೂಸ್ ಆಗುತ್ತೆ. ಅಂದರೆ ಒಂದು ಫುಡ್ಡು ಪ್ರಿಪೇರ್ ಆಗಬೇಕು ಅಂದರೆ ಅಥವಾ ಗ್ಲೂಕೋಸ್ ಪ್ರಿಪೇರ್ ಆಗಬೇಕು ಅಂದರೆ ಕಾರ್ಬನ್ ಡೈಆಕ್ಸೈಡು ವಾಟರು ಆ್ಯಂಡ್ ಆಲ್ಸೋ ದೇರ್ ಅಸೋಸಿಯೇಟೆಡ್ ವಿತ್ ದಿ ಯಾವ ಪ್ರಾಡಕ್ಟ್ ಜೊತೆ ಅಸೋಸಿಯೇಟ್ ಆಗುತ್ತೆ, ATP ಮತ್ತು NADPH ಜೊತೆ ಅಸೋಸಿಯೇಟ್ ಆಗಿ ಫೈನಲಿ ಇಟ್ ಫಾರ್ಮ್ಸ್ ದಿ ಗ್ಲೂಕೋಸ್ನ ಏನು ಮಾಡುತ್ತೆ ಫಾರ್ಮ್ ಮಾಡುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ದಿ ವೇರ್ ಆರ್ ದಿ ATP ಆ್ಯಂಡ್ NADPH ಆರ್ ಯೂಸ್ಡ್. ಓಕೆ, ಇಲ್ಲಿ ನೀವೇನೋ ಈ ಕಾಂಪೊನೆಂಟ್ ಬರ್ಕೊಂಡಿದ್ದೀರಾ ಇದು ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಈ ಎಲ್ಲ ಕಾಂಪೊನೆಂಟ್ ಏನಾಗುತ್ತೆ ನಿಮಗೆ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ, ಯಾವ ಥರ ಕೆಲ್ವಿನ್ ಸೈಕಲ್ ಇದೆ, ಯಾವ ಥರ C4 ಸೈಕಲ್ ಇದೆ, ಯಾವ ಥರ ರಿಯಾಕ್ಷನ್ಸ್ ಆಗುತ್ತೆ, ಯಾವ ಥರ ಫುಡ್ ಪ್ರಿಪೇರ್ ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ಒಂದು ಲೈನಲ್ಲಿ ಮಾತ್ರ ನಿಮಗೆ ಸ್ಟೇಟ್ಮೆಂಟ್ ನಾನು ಕೊಟ್ಟಿರೋದು. ಏನು ಸ್ಟೇಟ್ಮೆಂಟ್ ಅದು, ಈ ಎರಡೂ ಪ್ರಾಡಕ್ಟ್ನ ಯೂಸ್ ಮಾಡಿ ಫುಡ್ನ ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಹೇಳಿದೆ. ಹಾಗಾದರೆ ಆ ಫುಡ್ ಹೇಗೆ ಪ್ರಿಪೇರ್ ಆಗುತ್ತೆ ಅಥವಾ ಪ್ರೊಡ್ಯೂಸ್ ಆಗುತ್ತೆ, ಈ ಸೈಕಲ್ಗಳು ಹೇಗೆ ರೋಲ್ ಮಾಡುತ್ತೆ, ಇವೆಲ್ಲವೂ ಏನು ಮಾಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಓಕೆ, ದಿಸ್ ಇಸ್ ಅಬೌಟ್ ದಿ ವೇರ್ ಆರ್ ದಿ ATP ಆ್ಯಂಡ್ NADPH ಆರ್ ಯೂಸ್ಡ್. ಥ್ಯಾಂಕ್ ಯು.